ಸರ್ ನಮಸ್ತೆ. ನಮಸ್ಕಾರ ಸರ್. ಏನೆಲ್ಲ ಇವಾಗ ಫುಲ್ ಬಿಸ್ನೆಸ್ ಇಲ್ಲ ಅಂತ ಇದ್ದೀರಾ? ಬಿಸ್ನೆಸ್ ಇಲ್ಲ, ರೋಡಲ್ಲಿ ಕೂತಿದ್ರೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಪಬ್ಲಿಕ್ ಒಪಿನಿಯನ್ ಆಟೋ ಡ್ರೈವರ್ ಯಾವ ಥರ ಬಿಸ್ನೆಸ್ ಆಗ್ತದೆ ಅಂತ ಕೇಳೋಣ ಅಂತ ಬಂದೆ. ನೋಡಿ ಸ್ವಾಮಿ, ಎಲ್ಲ ಇಲ್ಲೇ ಇದೀವಿ, ಆಟೋ ಡ್ರೈವರ್ಗಳೆಲ್ಲ ಇಲ್ಲೇ ಇದೀವಿ. ಒಂದು ಬಾಡಿಗೆ ಇಲ್ಲ, ಏನಿಲ್ಲ. ಇಲ್ಲಿ ಬಂದು ಕಾಯ್ಕೊಂಡು ಬೆಳಗ್ಗೆಯಿಂದ ಕುಂತಿದ್ದೀವಿ, ಒಂದು ಬಾಡಿಗೆ ಇಲ್ಲ. ನಾವು ರಾಪಿಡೋ ಬೈಕ್ ಅಂತ ಆನ್ ಮಾಡ್ಕೊಂಡಿದ್ರೆ ಇವರೆಲ್ಲ ಬೈಕ್ನವ್ರು ಬಂದು ಹೊಡ್ಕೊಂಡು ಹೋಗ್ತಾನೆ ಅವ್ರೆ. ಏನು ಇಲ್ಲಿಂದ ಮಾರತಳ್ಳಿಗೆ 10 ಕಿಲೋಮೀಟರ್ ಇದೆ. ಏನು 100-150 ರೂಪಾಯಿ ತೋರಿಸುತ್ತೆ ಬೈಕಲ್ಲಿ. ಹಾಂ, ಬೈಕ್ ಟ್ಯಾಕ್ಸಿ. ನಾವು ನಮ್ದು ಏನಿದೆ ಮಿನಿಮಮ್ ಮೀಟ್ರ್ ಚಾರ್ಜ್ 300 ರೂಪಾಯಿ ಇಲ್ಲ ಸ್ವಾಮಿ, 15 ರೂಪಾಯಿ ಇದು ಮಿನಿಮಮ್ ಚಾರ್ಜ್. 30 ರೂಪಾಯಿ ಮಿನಿಮಮ್ ಚಾರ್ಜ್, 15 ರೂಪಾಯಿ ಕಿಲೋಮೀಟ್ರ್. ಹಾಂ, ಅದೇ ಹೌದು. ನಾವು ಇಲ್ಲಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಈ ಟ್ರಾಫಿಕ್ ಜಾಮಲ್ಲಿ 10 ಕಿಲೋಮೀಟ್ರೂ ಜಾಮ್ ಇರುತ್ತೆ ಮಾರತಳ್ಳಿಗೆ. ಇಲ್ಲಿಂದ ನಾವು ಗ್ಯಾಸ್ ಏನು ಹಾಕುವ, ಆ ಕಡೆಯಿಂದ ಒಂದು ಬಾಡಿಗೆ ಸಿಕ್ಕಲ್ಲ, ಈ ಕಡೆಯಿಂದ ಎಷ್ಟು 150-200 ರೂಪಾಯಿಗೆ ನಾವು ಹೋಗಿರ್ತೀವಿ. ಇಲ್ಲಿಂದ ಹೋಗೋದಕ್ಕೆ ಸುಮಾರು ಇಲ್ಲ ಅಂದರೂ 1.5 ಅವರ್ ಬೇಕು ಮಾರತಳ್ಳಿ ಬಿಡ್ದು ದಾಟಬೇಕು ಅಂದರೆ. ಅಷ್ಟು ಟ್ರಾಫಿಕ್ ಇರುತ್ತೆ. ಗ್ಯಾಸ್ ಎಷ್ಟು ಕುಡಿತದೆ ಅನ್ನೋದು ನಿಮಗೆ ಗೊತ್ತು. ಅದರಲ್ಲಿ ನಾವು ಆ ಕಡೆಯಿಂದ ಬಾಡಿಗೆ ಕಾಯಬೇಕು ಅಂದರೆ ಆ ಕಡೆಯಿಂದ ಒಂದು ಬಾಡಿಗೆ ಇಲ್ಲ, ಏನು ಏಕ್ಸ್ಕೊಂಡು ನಿಂತಿರ್ತವೆ ಬೈಕ್ಗಳು. ಓನ್ ಬೈಕ್ಗಳು, ರಾಪಿಡೋ ಬೈಕ್ ಅಂದ್ಬಿಟ್ಟು ಎಲ್ಲ ಓನ್ ಯೂಸ್ಗೆ ಹೋಗೋರೆಲ್ಲ ಹಾಕೊಂಡು ನಿಂತಿರ್ತಾರೆ. ಎಲ್ಲ ಕುಂಡ್ರಸ್ಕೊಂಡು ಏನು ಅವರು ಮಿಸಸ್ ಥರ ಏನು ಹಿಂದೆಗಡೆ ತಬ್ಬಿಸ್ಕೊಂಡು ಕುಂಡ್ರಸ್ಕೊತಾರೆ. ಆಟೋ ಇರೋದು ಏನು ಸ್ವಾಮಿ, ಎಲ್ಲ ಬೋರ್ಡ್ ಆಟೋ ತಗೊಂಡು ನೀವು ಎಲ್ಲ ಬೋರ್ಡ್ ಮಾಡ್ಕೊಂಡು ಓಡಿಸಿ, ಬೇಡ ಅನ್ನೋಲ್ಲ. ಇವ್ರು ಯಾರೋ ಬೈಕುಗಳು ತಗೊಂಡು ಹಿಂದೆ ಒಂದು ಹುಡುಗಿನ ಕುಂಡ್ರಿಸ್ಕೊಂಡು ತಬ್ಕೊಂಡು ಅವ್ರ ಗಂಡದಿರಿಂದನೇ ಅವ್ರು ಕರೆಕ್ಟಾಗಿ ಕುಂತ್ಕೊಂಡ್ರು. ಇದು ಯಾವುದೇ ಬೈಕಲ್ಲಿ ಹೋಗ್ಬಿಟ್ಟು ತಬ್ಕೊಂಡು ಕುಂತ್ಕೊತಾರಲ್ಲ, ಹೆಂಗೆ ಸ್ವಾಮಿ ಇದು? ಏನು ಆಟೋ ಮಾಡ್ಕೊಳ್ಳಿ. ಅವತ್ತಿಂದ ಇತ್ತಾ ಬೈಕ್ ಇತ್ತ, ಆಗಿಂದ ಆಟೋ ತಾನೇ ಇದ್ದಿತ್ತು. ಆಟೋ ಎಂದಕ್ಕೂ ಆಟೋ ಈಗಿಲ್ಲ. ಏನಾರ ಒಂದು ಸ್ಟೇಟ್ ಮಾಡಬೇಕು, ಇನ್ನೊಂದು ಮಾಡ್ಬೇಕಂದ್ರೆ ಆಟೋದವ್ರು ಬೇಕು. ಫಿಲಮ್ನವ್ರಿಗೆ ಆಟೋದವ್ರು ಬೇಕು. ಆಟೋದವ್ರ ಕೆಲಸ ಕಷ್ಟ ಕೇಳಲಿಕ್ಕೆ ಫಿಲಮ್ನವ್ರ ಕೈಲಾಗಲ್ಲ, ರಾಜ್ಯದವ್ರ ಕೈಲಾಗಲ್ಲ. ಏನಕ್ಕೂ ಆಟೋದವ್ರು ಮುಂದೆ ಇರಬೇಕು, ಸಂಪಾದನೆ ಮಾತ್ರ ಹಿಂದೆ ಇರಬೇಕು. ಮಕ್ಕಳುಗಳಿಗೆ ಓದಿಸಬೇಕು, ತಿನ್ನಬೇಕು. ಇವತ್ತಿನ ಟ್ರಾಫಿಕಲ್ಲಿ ಗ್ಯಾಸ್ ಏನು ಹಾಕಬೇಕು? ನಾವು ಇವತ್ತಿನ ಕಾಲದಲ್ಲಿ ಒಂದು 500-600 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ. ಅದರಲ್ಲಿ 400-500 ರೂಪಾಯಿ ಗ್ಯಾಸೇ ಹಾಕಬೇಕು. ಅದರಲ್ಲಿ ಫುಲ್ಲಿ ಟ್ರಾಫಿಕ್ ಜಾಮಲ್ಲಿ ಬೈಕ್ನವರು ಸಂಧಿ ನುಗ್ಗಿ ಕಾಲೆಲ್ಲ ನೋವು ಬಂದುಬಿಡ್ತಾವೆ. ಬೇಕು ಹೊಡೆದು ಏನಾರ ಕೇಳೋಕೆ ಹೋದ್ರೆ ಗಲಾಟೆಗಳಿಗೆ ಬರ್ತಾರೆ. ಈ DK ಶಿವಕುಮಾರ್ ಇದ್ರು, ಏನೋ ಬ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು. ಸ್ವಾಮಿ, ಅರ್ಧ ಗಂಟೆ ನೀನು ಒಂದು ದಿವಸಕ್ಕೆ ಬೆಂಗಳೂರನ್ನ ನೀನು ಸುತ್ತಾಕು. ಈ ಬೈಕ್ಗಳು ಇಟ್ಕೊಂಡು ರಾಪಿಡೋ ಬೈಕು, ಓಲಾ ಬೈಕು, ಇವರು ಆಟೋದಲ್ಲಿ ಬೈಕಲ್ಲಿ ಆಗಲಿ ಕಾರಲ್ಲಿ ಆಗಲಿ ಹೆಂಗೆ ನಿಲ್ಸ್ಕೊಂಡು ಟ್ರಾಫಿಕಲ್ಲೇ ನೋಡ್ತಾ ಇರ್ತಾರೆ. ಗಾಡಿಗಳು ಮೂವ್ ಆಗಲ್ಲ. ಅದನ್ನು ನೀನು ಕಂಟ್ರೋಲ್ ಮಾಡು. ಅದ್ಯಾಕೆ ಟ್ರಾಫಿಕ್ ಇರುತ್ತೆ ನಾನು ನೋಡ್ತೀನಿ. ರಾಮಲಿಂಗಾರೆಡ್ಡಿಯವರು ಸಚಿವರು, ಏನು ಸಾರಿಗೆ ಸಚಿವರು, ಇವೆಲ್ಲ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನೀವು ಒಂದು ದಿವಸಕ್ಕೆ ಒಂದು 10 ಕಿಲೋಮೀಟರ್ ತಿರುಗಾಡಿ. ನೀವು ಟ್ರಾಫಿಕ್ ಟೈಮಲ್ಲಿ ಎಷ್ಟು ಜನ ಎಷ್ಟು ಮೊಬೈಲ್ ಹಿಡ್ಕೊಂಡು ಅಲ್ಲಲ್ಲೇ ನಿಲ್ಸ್ಕೊಂಡು ನೋಡ್ಕೊಂಡು ಅಲ್ಲಲ್ಲೇ ಪಿಕಪ್ ಮಾಡ್ತಾ ಇರ್ತಾರೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ. ಆಟೋದೇರು ಏನು ಮಾಡ್ತಾರೆ, ಸಂಧಿ ನುಗ್ಗಿಸ್ಕೊಂಡು ಬೇಗ ಹೋಗ್ತಾರೆ. ಇವ್ರು ಯಾರೋ ಬಂದ್ಬಿಟ್ಟು ರಾಪಿಡೋ ಬೈಕು ಓಲಾ ಅಂತ ಬಂದ್ಬಿಟ್ಟು 10 ನಿಮಿಷ ಎಲ್ಲಂದ್ರೆ ಅಲ್ಲೇ ನಿಲ್ಸ್ಬಿಡ್ತಾರೆ ಗಾಡಿಗಳನ್ನ. ಎಲ್ಲಿಗೆ ಹೋಗ್ಬೇಕು ಅವರು? ಬರ್ಬೇಕಾದ್ರೆ ನಾವು ಬಾಡಿಗೆ ಬರಬೇಕು. ನಾವು ಆಟೋದವ್ರು ಏನು ಮಾಡ್ಬೇಕು? ಇಲ್ಲಿ ಆಟೋದವ್ರು ಏನು ಮಾಡ್ಬೇಕು ಹೇಳಿ? ಕಾಯ್ಕೋ ನೊಣ ಹೊಡ್ಕೊ ಕುಂತಿರ್ತೀವಿ. ಸಂದ ಹೊತ್ತಾದ್ಮೇಲೆ ಕಾಕಿ ಬಟ್ಟೆ ಬಿಚ್ಬಿಟ್ಟು ತಲೆ ಮೇಲೆ ಹಾಕೊಂಡು ಮನೆ ಹತ್ರ ಹೋಗ್ತೀವಿ. ಹೆಂಡ್ರ ಮಕ್ಳು ಎಲ್ಲಿ ತಂದಿದೆಯಾ, ಏನು ಮಾಡಿದೆಯಾ, ಸ್ಕೂಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಇವೆಲ್ಲ ರೇಷನ್ ತಂದು ಹಾಕ್ಬೇಕು. ಯಾರು ಕೊಡ್ತಾರೆ ಸ್ವಾಮಿ? ನೀವು ನೋಡ್ರಿ, ರಾಜಕೀಯಕ್ಕೋಸ್ಕರ ಕಿತ್ತಾಡ್ಕ ನೀವು ಒಂದು ಮಾಡ್ಕೊತಾ ಇದ್ದೀರಾ. ಆಟೋದವ್ರದಂತ ಯಾರ್ದಾರ ಕಷ್ಟ ಕೇಳಿದ್ದೀರಾ? ಒಂದು ಫಿಲಮಲ್ಲಿ ಯಾವ್ದಾರ ಒಂದು ಆಟೋ ಶೂಟಿಂಗ್ ಮಾಡಬೇಕು ಅಂದರೆ ಆಟೋದವ್ರನ್ನ ಏನು ಇದು ಮಾಡ್ತೀರಾ ನೀವು? ಆಟೋದವ್ರಿಗೆ ಅಂತ ಒಂದು ಸಪೋರ್ಟ್ ಬಂದಿದ್ದೀರಾ ನೀವು ಇವತ್ತುವರೆಗೆ? ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ರಾಪಿಡೋ, ಓಲಾ, ಊಬರ್ ಇವೆಲ್ಲ ಬಂದ್ ಮಾಡಬೇಕು. ಈಗ ತಮಿಳ್ನಾಡು, ಕೇರಳ ಇಲ್ಲೆಲ್ಲ ಹೆಂಗ್ ಬಂದ್ ಮಾಡಿದ್ದಾರೆ? ಯಾವ್ಯಾವನೋ ದೇಶದಿಂದ ಬಂದು ಬೈಕ್ ಎತ್ಕೊಂಡ್ಬಂದು ಇಲ್ಲಿ ಹೊಡಿತಾವನು. ಇಲ್ಲಿರೋರು ಮಾತ್ರ ಓಟ್ ಹಾಕಬೇಕು. ಏನಾರ ಸ್ಟೇಟ್ ಮಾಡ್ಬೇಕಂದ್ರೆ ಆಟೋದವ್ರು ಬೇಕು. ಏನಾರ ಫಿಲಮ್ ತೆಗಿಬೇಕಂದ್ರೆ ಒಳ್ಳೆ ಆಟೋಗಳು ಬೇಕು. ಅದು ಬಿಟ್ರೆ ಬೇರೆ ಯಾರು ಏನು ಬೇಡ. ಮಿಕ್ತವ್ರು ನನ್ನ ಮಕ್ಳು ಹೆಂಗಾರ ಸಾಯಿಲಿ, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಸಾಕು. ಬಿದ್ದವರೆಲ್ಲ ಹೆಂಡತಿ ಮಕ್ಳು ಎಲ್ಲಾರ ಹಾಳಾಗೋಗ್ಲಿ. ಏನಾಗ್ಬೇಕು ಅವ್ರಿಗೆ? ಎಲ್ಲಿ ಬಡವರು ಓಡಿಸ್ತಾವ್ರೆ? ಎಲ್ಲ ಕಂಪ್ನಿ ಹೋಗೋರೆ ಓಡಿಸ್ತಾ ಇರೋರು. ಕಂಪ್ನಿಯಿಂದ ಬತ್ತ ಪಿಕಪ್ ಮಾಡ್ಕೊಂಡು ಸ್ಟೈಲಾಗಿ ಕುಂತ್ಕೊಂಡು ಅವ್ನು ಹಿಂದೆ ತಪ್ಪ ಕುಂತ್ಕೊತಾಳೆ. ಏನ್ ಸಿಗ್ಬೇಕು ಇದು? ಪೇಮೆಂಟ್ ಇರುತ್ತೆ. ಇತ್ತಿಂದ 150, ಅತ್ತಿಂದ 150. ಇಲ್ಲಿ ಲೋಕಲ್ ಹೊಡ್ಕೊಂಡ್ರೆ ಅವ್ನು ಡ್ಯೂಟಿನೇ ಆಗೋಯ್ತು, ಗ್ಯಾಸ್ಗೆ ಕುಡಿತಕ್ಕೆ ಎಲ್ಲಕ್ಕ ಆಗೋಯ್ತು. ನಾವೇನು ಮಾಡುವ? ಅವನ ಆ ಕಡೆ ಸಂಬಳನೂ ತಗೋತಾನೆ, ಈ ಕಡೆ ಬೈಕಲ್ಲಿ ಆರಾಮ್. ಈಗ ಒಂದು ಬೈಕಿಗೆ ಎಷ್ಟು ಕಿಲೋಮೀಟರ್ ಕೊಡುತ್ತಪ್ಪ 1 ಲೀಟ್ರ್ ಪೆಟ್ರೋಲು? 30-35 ಕಿಲೋಮೀಟರ್, 40 ಕಿಲೋಮೀಟರ್ ಕೊಡುತ್ತೆ. ನಮ್ಮ ಆಟೋಗಳು ಕೊಡುತ್ತಾ? ಈ ಟ್ರಾಫಿಕ್ ಜಾಮಲ್ಲಿ ನಾವು ಹೋಗ್ಬೇಕು ಅಂದರೆ ಎಷ್ಟು ನಿಧಾನಕ್ಕೆ ಹೋಗ್ಬೇಕು. ಅವನು ಸಂಧಿ ನುಗ್ಗಿಸ್ಕೊಂಡು ಹೋಗಿ ಬಂದ್ಬಿಟ್ಟೆ, ನಾನು ಬೇಗ ಬಿಟ್ಬಿಟ್ಟೆ ಅಂತ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಏನು ಮಾಡ್ತಾನೆ ಬೈಕ್ನವನು? ಸರ್ಕಾರದಿಂದ ಅದೇ ಐತಲ್ಲ, ಈಗ 2 ವೀಲರ್ಗೆ ಎಲ್ಲೋ ಬೋರ್ಡ್ ಬಿಟ್ರೆ ರಾಪಿಡೋ ಓಡಿಸ್ಬೇಕು ಅಂತ. ಅದೆಲ್ಲ ಬಿಟ್ಬಿಟ್ರೆ ಆಟೋ ಏನು ಮಾಡಬೇಕು? ಆಟೋ ಎಲ್ಲಿ ತಗೋಗಿ ನಿಲ್ಲಿಸ್ಬೇಕು?
ನೀವು ಎಷ್ಟೋ ವರ್ಷದಿಂದ ಮಾತಾಡ್ತಾನೆ ಇದ್ದೀರಾ, ಹೇಳ್ತಾನೆ ಆಗಿಂದ ಹೇಳ್ತವ್ರೆ. ತುಂಬ ಜನ ಅವಿದ್ಯಾವಂತರು ಅವ್ರೆ. ಕೆಲವ್ರಿಗೆಲ್ಲ ರಾಪಿಡೋ ಬೇಕು, ಅದು ಓಲಾ ಬೈಕ್ ಎಲ್ಲ ನೋಡಕ್ ಬರಲ್ಲ. ಎಲ್ಲಿ ಕೈ ಆಡಾಕ್ತಾರೆ ಅಲ್ಲಿ ಮೀಟ್ರ್ ಹಾಕ್ತೀನಿ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ಇದನ್ನೆಲ್ಲ ಆಗಿಂದ ಸರ್ಕಾರ ಇದಕ್ಕೋಸ್ಕರ, ಆಟೋಗೋಸ್ಕರ ಏನೊಂದು ಮಾಡಿಲ್ಲ ಇದುವರೆಗೂ. ಏನಾರ ಆಟೋದವ್ರಿಗೆ ಅಂತ ಏನಾರ ಮಾಡಿದಾರ ಸರ್ಕಾರದವರು? ಈಗ ನಮ್ಮ ಡಿ ಕೆ ಶಿವಕುಮಾರ್ ಬಂದವ್ರೆ, ರಾಮಲಿಂಗ ರೆಡ್ಡಿ ಅವರು ಬಂದಿದ್ದಾರೆ. ಏನು ರಾಪಿಡೋ ಬೈಕ್ ತೆಗಿತೀನಿ ಅಂದರು. ಎಲ್ಲಿ ತೆಗಿತಾ ಇದ್ದಾರೋ? ಈಗ ಕೋರಮಂಗಲ ಸರಣಿಗೆ ಜಕ್ಷಂದ್ರ ನಿಮ್ಮ ಮನೆ ರೋಡಲ್ಲೇ ನೋಡಿ, ಒಂದು 10 ನಿಮಿಷ ಒಂದು ಹೊರಗಡೆ ತಿರುಗಾಡಿ ನೋಡಿ, ಹೆಂಗೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡು ಎಲ್ಲೆಲ್ಲಿ ಸ್ಟಾಪ್ ಮಾಡಿರ್ತಾರೆ, ಎಷ್ಟು ಜಾಮ್ ಆಗುತ್ತೆ ಕೇಳಿ ನೀವೇ. ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಎಲ್ಲಿ ಜಾಮ್ ಆಗುತ್ತೆ? ಹೋಗ್ತಾ ಇರ್ತಾವೆ ಆರಾಮಾಗಿ ಗಾಡಿಗಳು. ಎಲ್ಲ ಸರ್ ಹೋಗ್ಬೇಕಂದ್ರೆ ಲಾಸ್ಟಿಗೆ ಸರೋಬೇಕಂದ್ರೆ ಇವೆಲ್ಲ ಬ್ಯಾನ್ ಮಾಡಲೇಬೇಕು ಸರ್. ಇವೆಲ್ಲ ಬ್ಯಾನ್ ಮಾಡಿದ್ರೇ ಕ್ಲಿಯರಿಂಗ್ ಆಗೋದು. ಆಟೋದವರು ಏನೋ ಜೀವನ ಸರ್ಕಾರದಿಂದ ಮಾಡಲ್ಲ. ಸರ್ಕಾರದಿಂದ ಮಾಡಲ್ಲ ಅಂದ್ರೆ ನಮ್ಮ ಆಟೋದವರು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲ ಹೋಗಿ ನಿಂತ್ಕೊಬಿಟ್ರೆ ವಿಧಾನಸೌಧ ಮುಂದೆ ಯಾಕಾಗಲ್ಲ ಅಂತ ತೋರಿಸ್ಬೋದು. ಕರ್ನಾಟಕದಲ್ಲಿ ಆಟೋದವ್ರು ಒಗ್ಗಟ್ಟಾಗ್ಬಿಟ್ರೆ ಯಾವನೇನು ಮಾಡ್ಕೋಕ್ಕಾಗಲ್ಲ. ಇವತ್ತಿನ ಮುಖ್ಯಮಂತ್ರಿ ಇಳಿಬೇಕು ಅಂದ್ರೆ ಇಳಿಬೇಕು, ಕುಂತ್ಕೊಂಡ್ರು ಕುಂತ್ಕೋಬೇಕು. ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಆಟೋವೆ ಅಷ್ಟು ಆಟೋನ ಒಗ್ಗಟ್ಟಾಗಿ ನಿಂತ್ಕೊಬಿಡ್ತಂದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಹೇಳ್ದಂಗೆ ಕೇಳಬೇಕು. ಆಟೋದವ್ರು ಒಬ್ಬೊಬ್ಬ ಒಂದೊಂದು ಸಂದಿಲಿ ನಮ್ಗ್ಯಾಕೆ ಅಂತ ಹೋಯ್ತವ್ರೆ. ಹಂಗೆಲ್ಲ ಮಾಡಬಾರ್ದು. ಆಟೋದವ್ರು ಎಲ್ಲರೂ ಜೀವನ ಮಾಡಬೇಕು, ಹೆಂಡತಿ ಮಕ್ಕಳು ಸಾಕಬೇಕು. ಆಟೋದವರೆಲ್ಲ ಏನು ಸ್ವಂತ ಮನೆ ಇರೋರಲ್ಲ, ಕುಬೇರರುಗಳಲ್ಲ. ಜೀವನ ಅಲ್ಲಿ ಎಷ್ಟು ತಗೋಬೇಕು ಅಲ್ಲಿ ದುಡಿದ್ಬಿಟ್ಟು ಅಲ್ಲಿ ತಗೋಬೇಕು, ಜೀವನ ಸಾಗಿಸ್ಬೇಕು, ಮನೆಗೆ ಮಕ್ಕಳನ್ನ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ರೇಷನ್ ತಗೋಬೇಕು, ಇನ್ನೊಂದು ಮಾಡಬೇಕು. ಅದಕ್ಕೋಸ್ಕರ ಜನ ಏನಿಲ್ಲ ಅಂದರೂ 1000 ಸಿಕ್ಕಿದ್ರೆ ಆಟೋದವ್ರು ಏನೋ ಸಂತೋಷ ಪಟ್ಬಿಡ್ತಾರೆ. 1000 ಸಂಪಾದನೆ ಮಾಡಲಿಲ್ಲ ಅಂದಮೇಲೆ ಏನು ಕಿರ್ಬೇಕು ಬೆಂಗಳೂರಲ್ಲಿ? ಬೇರೆ ಕಡೆಯಿಂದ ಬಂದವ್ರನ್ನೇ ಸೇರಿಸ್ಕೊಬಿಟ್ರೆ ಇಲ್ಲಿ ಇರೋರು, ಕರ್ನಾಟಕದಲ್ಲಿ ಇರೋರೆಲ್ಲ ಯಾರು ಬೇಡವಾ ನಿಮಗೆ?